ಪಂಜದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಪರಿವಾರ ಸಂಘಟನೆಯ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ನಿರಂತರ ದಬ್ಬಾಳಿಕೆ ಮಾಡುತ್ತಿದ್ದಾರೆಂದು ಆರೋಪಿಸಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಪರಿವಾರ ಸಂಘಟನೆಯ ಕಾರ್ಯಕರ್ತರಿಂದ ಜೂನ್ 8ರಂದು ಪ್ರತಿಭಟನೆ ಪಂಜಾಬ್ ಪೇಟೆಯಲ್ಲಿ ನಡೆಯಿತು. ಪಂಜದ ಫ್ಯಾನ್ಸಿಯೊಂದರ ಮಾಲಕ ವೆಂಕಪ್ಪ ಗೌಡರು ವಾಟ್ಸ್ಆಪ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹಾಗೂ ಪಕ್ಷದ ಬಗ್ಗೆ ಅವಾಚ್ಯವಾಗಿ ಶಬ್ದ ಬಳಸಿ ಸ್ಟೇಟಸ್ನಲ್ಲಿ ಹಾಕಿದ್ರು. ಈ ಬಗ್ಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಬಳಿಕ ಮುಚ್ಚಳಿಕೆ ಬರೆದು ಸೌಹಾರ್ದವಾಗಿ ಮುಗಿದಿತ್ತು. ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರು ವೆಂಕಪ್ಪರು ಮಾಡಿದ ತಪ್ಪಿಗಾಗಿ 1 ವಾರ ಅಂಗಡಿ ಬಂದ್ ಮಾಡಬೇಕು ಎಂದು ಹೇಳಿದ್ದರು ಎನ್ನಲಾಗಿದೆ. ಬಂದಾದ ಅಂಗಡಿಯನ್ನು ಬಿಜೆಪಿ ಮುಖಂಡರಿಂದ ತೆರೆಯಲಾಗಿತ್ತು. ಈ ವಿಚಾರ ಬಿಜೆಪಿ ಕಾರ್ಯಕರ್ತರಿಗೆ ಗೊತ್ತಾಗಿ ಕಾಂಗ್ರೆಸ್ ದಬ್ಬಾಳಿಕೆ ವಿರುದ್ಧ ಪ್ರತಿಭಟನೆ ನಡೆಯಿತು. ಪಂಜದಲ್ಲಿ ನಾವು ರಾಜಕೀಯವಾಗಿ ಇಷ್ಟು ವರ್ಷ ಬೇರೆ ಬೇರೆ ಪಕ್ಷದಲ್ಲಿ ಕೆಲಸ ಮಾಡಿದವರು, ನಾವೆಲ್ಲ ಪರಸ್ಪರ ಸಹೋದರತೆಯಿಂದ ಇದ್ದೆವು. ಆದ್ರೆ ಮೊನ್ನೆ ಒಂದು ಪ್ರಕರಣದಲ್ಲಿ ಪೊಲೀಸ್ ಠಾಣೆಯಲ್ಲಿ ತಪ್ಪಾಗಿದೆ ಎಂದು ಕ್ಷಮೆ ಕೇಳಿ ಬಂದರು. ಸ್ವಯಂ ಘೋಷಿತ ನಾಯಕನೊಬ್ಬ 1 ವಾರ ಅಂಗಡಿ ಬಂದ್ ಮಾಡಬೇಕು, ಯಾಕೆ ಬಂದ್ ಮಾಡಿದ್ದು, ಬ್ಯಾನರ್ ಹಾಕಬೇಕು ಎಂದು ದಬ್ಬಾಳಿಕೆ ಮಾಡಿದ್ದಾರೆ. ಪವಿತ್ರ ದೇವಾಲಯದ ಅಧ್ಯಕ್ಷನಾಗಿ ಈ ರೀತಿ ಮಾಡುವುದು ಸರಿಯಲ್ಲ. ಮಾಡಿದ ತಪ್ಪಿಗಾಗಿ ಕ್ಷಮೆ ಕೇಳಲಿ ಎಂದು ಶಿವರಾಮಯ್ಯ ಕರ್ಮಜೆ ಹೇಳಿದ್ರು. ಇವತ್ತು ನಮ್ಮಲ್ಲಿ ಬ್ರದರ್ಸ್ ಅಂತ ಹೇಳ್ತಾರೆ, ಅಲ್ಲಲ್ಲಿ ಬಾಂಬ್ ಕೊಟ್ಟಾರೆ. ಸ್ವಾಮಿ, ನೀವು ನಮಗೆ ಬುದ್ಧಿ ಕಲಿಸುವುದು ಬೇಡ. ನಿಮಗೆ ಬಿಜೆಪಿ ಬುದ್ಧಿ ಕಲಿಸಿಗೋಸ್ಕರ ನಾನು ಈ ವಿಷಯ ಮಾಡಿ ಹೇಳ್ತಾ ಇರೋದು. ನಮಗೆ ಸ್ವಾತಂತ್ರ್ಯ ಸಿಕ್ಕಿ 48ರಲ್ಲಿ ನಮಗೆ ಬುದ್ಧಿ ಕಲಿಸಿಗೆ ಶುರು ಮಾಡಿದ್ದಾರೆ ಈ ಸಂಘಟನೆಯವರು. ನಮ್ಮ ಮೇಲೆ ಬ್ಯಾನ್ ಹಾಕಿದ್ರಾಗ ಬುದ್ಧಿ ಕಲಿಸಲಿಕ್ಕಾಗಲಿಲ್ಲ. ತದನಂತರ ನೆಹರೂರವರು ನಿಮ್ಮ ಸಂಘಟನೆಯ ಮುತ್ತಾತ ಅವರು ಮಾಡಿದ ಕೆಲಸ ಇದು. ಅದರ ನಂತರ ನಿಮ್ಮ ಅಜ್ಜಿ ಇದ್ದಾರಲ್ಲ, ಅವರೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. 72ರಲ್ಲಿ ತುರ್ತು ಪರಿಸ್ಥಿತಿ ಹೇಳಿದೆ, ಆಗ ನಮ್ಮನ್ನು ನಾಶ ಮಾಡಲಿಕ್ಕೆ ಅವರು. ಪಂಚಸೀಮೆಯ ದೇವಳದ ಅಧ್ಯಕ್ಷನಾಗಿ ಈ ರೀತಿಯ ಕೆಲಸ ಮಾಡಿರುವುದು ಹೇಯ ಕೃತ್ಯ. ನಿಮ್ಮನ್ನ ಆಯ್ಕೆ ಮಾಡಿದವರಿಗೆ ಚೀಮಾರಿ ಹಾಕಿದೆ. ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳನ್ನು ಸಾಕಲು ವ್ಯಾಪಾರ ಮಾಡಬೇಕೆಂಬ ದೃಷ್ಟಿಯಿಂದ ವ್ಯಾಪಾರಕ್ಕೆ ಇಳಿದರೆ ಆ ವ್ಯಾಪಾರದ ಮೇಲೆ ಸವಾರಿ ಮಾಡುವುದು ಸರಿಯಲ್ಲ. ನಾಳೆ ಉಳಿದ ಅಂಗಡಿಯವರಿಗೂ ಇದೇ ರೀತಿ ಸಂದರ್ಭ ಬಂದರೆ ನಾವೆಲ್ಲ ಒಗ್ಗಟ್ಟಾಗಿ ಎದುರಿಸಿ ಎಂದು ಶಾಸಕಿ ಭಾಗೀರಥಿ ಮುರಳಿಯ ಹೇಳಿದ್ರು. ನಿಮ್ಮಂತವರಿಗೆ ಒಂದು ಸ್ಥಾನ ಕೊಟ್ಟಿದ್ದಾರಲ್ಲ, ಅದು ನಿಮ್ಮನ್ನಲ್ಲ, ಆ ಕೊಟ್ಟವರಿಗೆ ನಾವು ಇವತ್ತು ಚೀಮಾರಿ ಹಾಕ್ಬೇಕು. ಒಬ್ಬ ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೋಸ್ಕರ ಏನೋ ಒಂದು ವ್ಯಾಪಾರ ಮಾಡ್ಬೇಕು ಅಂತ ವ್ಯಾಪಾರಕ್ಕೆ ಇಳಿದ್ರೆ ಆ ವ್ಯಾಪಾರದ ಮೇಲೆ ಸವಾರಿ ಮಾಡೋದು ಎಷ್ಟು ಸರಿ? ಇವತ್ತು ಪಂಜದಲ್ಲಿ ಅವರೊಬ್ಬರಿಗಾದ್ರೆ ಇವತ್ತು ಒಂದು ದಿನ, ನಾಳೆ ಎಲ್ಲ ಅಂಗಡಿಗಳವರು ಎಚ್ಚರಿಕೆಯನ್ನು ವಹಿಸಬೇಕು. ನಾಳೆ ನಿಮಗೂ ಇದೇ ರೀತಿಯ ಸಂದರ್ಭ ಬರ್ತದೆ, ಆಗ ನಾವೆಲ್ಲ ಒಗ್ಗಟ್ಟಾಗಿ ಅದನ್ನು ಎದುರಿಸಬೇಕು. ಇಂಥವರನ್ನು ಇಲ್ಲಿಂದ ಅವರೆಲ್ಲಿದ್ರು ಅಲ್ಲಿಗೆ ಕಳಿಸುವುದೇ ಒಳ್ಳೇದು ಅಂತ ನಾವು ಎಲ್ಲ ನಿರ್ಧಾರ ಮಾಡಬೇಕಾಗಿದೆ. ನಿಮ್ಮ ಅಂಗಡಿಯನ್ನು ತೆರೆಯಿರಿ, ನಿಮಗೆ ರಕ್ಷಣೆ ಆಗಿ ಆ ಪರಿವಾರ ಪಂಚಲಿಂಗೇಶ್ವರ ಇದ್ದಾನೆ ಅಂತ ಹೇಳಿದೆ. ಆ ದಿವಸ ಬಂದು ನಮ್ಮೆಲ್ಲ ಕಾರ್ಯಕರ್ತರವರಿಗೆ ಸಾಥ್ ಕೊಟ್ಟು ಈ ಊರಿನ ಎಲ್ಲ ಅಂಗಡಿಯವರು ಕೂಡ, ರಿಕ್ಷಾ ಚಾಲಕರಿರ್ಬೋದು, ಮಾಲಕರಿರ್ಬೋದು, ಎಲ್ಲರೂ ಬಂದು ಸಾಥ್ ಕೊಟ್ಟು ಅಂಗಡಿಯನ್ನು ಓಪನ್ ಮಾಡಿಸಿದ್ದಾರೆ. ಇನ್ನು ಮುಂದೆ ವಾಪಸ್ ಅವರನ್ನು ಮುಚ್ಚಬೇಕು ಅಂತ ಅಲ್ವಾ ಏನಾದ್ರೂ ಭರವಸೆ ಬಂದ್ರೆ ಖಂಡಿತ ಯಾರು ಯಾವ ಅಂಗಡಿಯನ್ನು ಮುಚ್ಚಬೇಡಿ. ಯಾರನ್ನು ಕೇಳಿ ನೀವು ಅಂಗಡಿ ಹಾಕಿಲ್ಲ, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಸಾಕಿ ಸಲಹಿ ದೊಡ್ಡ ಮಾಡಿದ್ದಾರೆ. ಇವತ್ತು ಬೂತ್ನಲ್ಲಿ ಕುಳಿತುಕೊಳ್ಳಲು ಜನರಿಲ್ಲದ ಕಾಂಗ್ರೆಸ್ಸಿಗರು ಎಸ್ಪಿ ಅವರಿಗೆ ಫೋನ್ ಮಾಡಿ ಅವರಿಗಿಂತ ಮೇಲಿನವರಿಗೆ ಫೋನ್ ಮಾಡಿಸಿ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯ ಮೇಲೆ ಒತ್ತಡ ಹಾಕಿ ಕೇಸನ್ನ ರಿಜಿಸ್ಟರ್ ಮಾಡುವಂತೆ ಕೆಲಸವನ್ನ ಮಾಡಿದ್ದಾರೆ. ದೇವಪ್ರಸಾದ್ ಕಾನತ್ತೂರ್ಗೆ ಮಹೇಶ್ ಕರಿಕಳ, ರಜತ್ ಭಟ್ ಬೆಂಬಲ ನೀಡಿದ್ದಾರೆ. ಬಂದ್ ಮಾಡಿಸುವಂತೆ ಒತ್ತಡ ಹೇರಿ ಮಾನಸಿಕ ಹಿಂಸೆ ನೀಡಿ ಪಂಜದಲ್ಲಿ ಅಶಾಂತಿ ಉಂಟು ಮಾಡಿದ ಆ 3 ಮೇಲೂ ಅದೇ ಸೆಕ್ಷನ್ ಹಾಕಿ ಕೇಸು ಮಾಡಿ, ಇಲ್ಲವಾದರೆ ನಾವು ಕೂಡ ವಾಟ್ಸ್ಆಪ್, ಫೇಸ್ಬುಕ್ನಲ್ಲಿ ಅನೇಕ ವಿಷಯಗಳ ಸಾಲು ತರುತ್ತೇವೆ, ನೀವು ಅದಕ್ಕೆಲ್ಲ ಇದೇ ಸೆಕ್ಷನ್ ನಲ್ಲಿ ಕೇಸು ದಾಖಲಿಸಿ ಎಂದು ವಿನಯ್ ಕುಮಾರ್ ಕನ್ನಡಕ ಹೇಳಿದ್ರು.
ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅದೆಷ್ಟೋ ಇಂತಹ ವಿಚಾರಗಳು ಮಾತುಕತೆಯಲ್ಲಿ ಪರಸ್ಪರ ಸೌಹಾರ್ದತೆ ಇರುವುದು ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ತಿಳಿದ ವಿಷಯ. ಆದರೆ ಪಂಜದಂತ ಪವಿತ್ರ ಕ್ಷೇತ್ರದಲ್ಲಿ ಇಂತಹ ಪ್ರತಿಭಟನೆ ನಡೆದ ಇತಿಹಾಸವಿಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನೀಚ ಕೃತ್ಯದಿಂದ ಪ್ರತಿಭಟನೆ ನಡೆಯುವುದು ಅನಿವಾರ್ಯವಾಗಿದೆ. ನಮ್ಮಲ್ಲಿ ಬೇಕಾದಷ್ಟು ದಾಖಲೆಗಳು ಇವೆ. ನಾವು ಕೂಡ ಕಂಪ್ಲೇಂಟ್ ಮಾಡುತ್ತೇವೆ. ಮಾಡಿದ ತಪ್ಪನ್ನ ಸರಿಪಡಿಸಿಕೊಂಡು ಹೋಗಿ, ಇಲ್ಲವಾದರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ಹೋರಾಟ ಮಾಡುತ್ತೇವೆ, ಸುಳ್ಯ ಮಂಡಲ ಅಧ್ಯಕ್ಷ ವೆಂಕಟ್ ಒಳಲಂಬೆ ಹೇಳಿದ್ರು. ಒಂದು ಸಾಮಾನ್ಯ ಒಬ್ಬ ಕೆಲಸ ಮಾಡಿ ಜೀವನವನ್ನು ಮಾಡುವಂತ ಒಬ್ಬ ಅಂಗಡಿ ವ್ಯಾಪಾರದಲ್ಲಿ ತೊಡಗಿಸಿಕೊಂಡು ಏನೋ ಒಂದು ಸಣ್ಣ ವಾಟ್ಸ್ಆಪ್ ನಲ್ಲಿ ಒಂದು ಸಣ್ಣ ವಿಚಾರವನ್ನ ಬರೆದಂತ ಸಂದರ್ಭದಲ್ಲಿ ಮರುದಿವಸ ತಮ್ಮ ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಾಗ ಯಾರನ್ನು ಕೂಡ ಅವರು ಕರ್ಕೊಂಡು ಹೋಗ್ಲಿಲ್ಲ. ಒಬ್ಬರು ಮಾತ್ರ ಅವರು ನೇರವಾಗಿ ಸ್ಟೇಷನ್ಗೆ ಹೋಗಿ ಕಾಂಗ್ರೆಸ್ ಮುಖಂಡರೆಲ್ಲ ಒಟ್ಟಿಗೆ ಸೇರಿಕೊಂಡು ಅವರ ಜೊತೆ ಅವರನ್ನ ಮಾತುಕತೆ ಮಾಡುವಂತ ಸಂದರ್ಭದಲ್ಲಿ ಆರಕ್ಷಕ ಠಾಣೆಯಲ್ಲಿ ಒಂದು ಸೌಹಾರ್ದ ತೀರ್ಮಾನವನ್ನು ಅವರು ಕೊಟ್ಟು ಅಲ್ಲಿ ಮುಚ್ಚಳಿಕೆಯನ್ನು ಕೊಟ್ಟು ಅವರು ಹೇಳಿದ್ರು, ನೀವು ಗ್ರಾಮದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನ ಮಾಡಿ ಸುಲ್ಲಕ ವಿಚಾರಕ್ಕೋಸ್ಕರ ಗಲಭೆಗಳನ್ನ ಮಾಡುವಂತ ವಿಚಾರ ಮಾಡಬೇಡಿ. ಭಾವನೆಗಳ ಬರವಣಿಗೆಯ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ. ಬರವಣಿಗೆಯಲ್ಲಿ ವ್ಯತ್ಯಾಸ ಆಗಿದ್ದಕ್ಕೆ ಅವರು ಕ್ಷಮೆ ಕೇಳಿ ಮುಚ್ಚಳಿಕೆ ಬರೆದಿದ್ದಾರೆ. ಆ ಬಳಿಕ ದಬ್ಬಳಿಕೆ ನಡೆಸುವುದು ಖಂಡನೀಯ ಎಂದು ರಾಕೇಶ್ ರೈ ಕೆಡಂಜಿ ಹೇಳಿದ್ರು. ಈಗಾಗಲೇ ಉಲ್ಲೇಖ ಮಾಡಿದ್ರು ಹಿರಿಯರು, ಒಬ್ಬ ವ್ಯಕ್ತಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯುವಂತ ವಿಚಾರಗಳು ಅನೇಕ ಇರ್ತಾರೆ. ಆ ಬರೆದಂತ ಎಲ್ಲ ವಿಚಾರಗಳಿಗೆ ಕೇಸುಗಳನ್ನ ಮಾಡಿದ್ರೆ ಪೊಲೀಸ್ ಇಲಾಖೆಗೆ ಅದೇ ಕೆಲಸ ಆಗ್ತದೆ, ಪ್ರತಿನಿತ್ಯ ಕೇಸನ್ನು ದಾಖಲೆ ಮಾಡುವಂತದ್ದು. ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ಇರ್ತದೆ. ಆ ಸಂದರ್ಭಗಳಲ್ಲಿ ಅವನ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ. ಯಾವುದೋ ಉದ್ವೇಗದಲ್ಲಿ ಒಂದೆರಡು ಶಬ್ದಗಳ ವ್ಯತ್ಯಾಸ ಆಗ್ತದೆ, ಸಹಜ. ಹಾಗಂತೇಳಿ ನಮ್ಮ ಇಲ್ಲಿ ಒಬ್ಬ ಕಾರ್ಯಕರ್ತರು ಹಾಕಿದಂತ ಸ್ಟೇಟಸ್ ನಲ್ಲಿದ್ದಂತ ಆಕ್ಷೇಪಾರ್ಹ ಪದ ಅಂತ ಹೇಳಿ ಕೇಸ್ ಕೊಟ್ಟಾಗ ಆ ವ್ಯಕ್ತಿ ಅದನ್ನು ಒಪ್ಪಿಕೊಂಡು ಮುಚ್ಚಳಿಕೆಯನ್ನ ಬರೆದು, ನನ್ನ ಮಾತಿನ ಬರವಣಿಗೆಯಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಕೊಡಿ. ಬಳಿಕ ಪಂಜಪೇಟೆಯಲ್ಲಿ ಮೆರವಣಿಗೆ ನಡೆಸಿ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಕಾವೇರಿ ಗಾರ್ಮೆಂಟ್ಸ್ ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ, ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್. ಮದುವೆ, ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ. ಭೇಟಿ ಕೊಡಿ, ಶ್ರೀರಾಂಪೇಟೆ, ಗೋಪಿಕಾ ಬಿಲ್ಡಿಂಗ್, ಮುಖ್ಯ ರಸ್ತೆ, ಸುಳ್ಯ. ಫೋನ್ ನಂಬರ್ 7760190562. ಭಾನುವಾರವೂ ತೆರೆದಿರುತ್ತದೆ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019. ಸುಳ್ಯದ ಶಿವಕೃಪಾ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ
ಮಾಧವರತ್ನ ಬಿಗ್ ಬಜಾರ್ ರವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ. ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ₹160 ಮಾತ್ರ. ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆ ಬರೆಗಳನ್ನು ಖರೀದಿಸಿ ಕೇವಲ ₹220 ಮಾತ್ರ. ಪ್ರತಿ ದಿನವೂ ಹೊಸ ಹೊಸ ಸ್ಟಾಕ್ಗಳು, ಕಣ್ಣಿಗೆ ಕಂಗೊಳಿಸುವ ಬ್ರಾಂಡೆಡ್ ಬಟ್ಟೆ ಬರೆಗಳು. ಒಂದೇ ಸೂರಿನಡಿಯಲ್ಲಿ ಸುಮಾರು 1000ಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್. ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ. ಮಾಧವರತ್ನ ಬಿಗ್ ಬಜಾರ್, ಶಿವಕೃಪಾ ಕಲಾಮಂದಿರ, ಖಾಸಗಿ ಬಸ್ ನಿಲ್ದಾಣ, ಮುಖ್ಯ ರಸ್ತೆ, ಸುಳ್ಯ.